ಹಾಯ್, ನಾನಿವತ್ತು ಸ್ಕಿನ್ ಕೇರ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಸೊ ಇದು ಸಿಟಾ ಅಂತ ಬ್ರ್ಯಾಂಡು, ತುಂಬ ಚೆನ್ನಾಗಿದೆ. ಸೊ ಇದು ನನ್ನ ಫಸ್ಟು ವಾಟರ್ ಮಿಸ್ಟು ಪ್ಯೂರ್ ರೋಸು, ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಇದನ್ನು ಅಪ್ಲೈ ಮಾಡ್ಕೊತೀನಿ. ಸೊ ಇವಾಗ ಡ್ರೈ ಆಗಿದೆ ಟೋನರು, ನೋಡಿ ಗೊತ್ತಾಗ್ತಾ ಇದೆ, ಲೈಟಾಗಿ ಡ್ರೈ ಆಗಿದೆ. ಸೊ ನಾನು ಇವಾಗ ಕ್ವಿಂಚಿಂದು ಓಪನ್ ಪೋರ್ಸ್ ಸಿರಮ್ ಯೂಸ್ ಮಾಡ್ತೀನಿ. ಸೊ ಡೈಲಿ ಯೂಸ್ ಮಾಡ್ತೀನಿ, ಒಂದು 2 ಡ್ರಾಪ್ ಹಾಕ್ಕೋತೀನಿ ಅಷ್ಟೇ. ಸೊ ಇದನ್ನು ಹಾಕೋದ್ರಿಂದ ನಮಗೆ ಸ್ಕಿನ್ ಮೇಲೆ ಓಪನ್ ಪೋರ್ಸ್ ಏನಿರುತ್ತೆ ಅದೆಲ್ಲ ಕವರ್ ಆಗ್ತಾ ಬರುತ್ತೆ. ನೋಡಿ ಇಷ್ಟೇ, ಇದನ್ನು ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ ಫೇಸ್ ಮೇಲೆ. ಡೈಲಿ ನಾವು ಸ್ಕಿನ್ ಕೇರ್ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ, ಪ್ರೊಟೆಕ್ಟ್ ಮಾಡ್ಬೋದು, ಪಿಗ್ಮೆಂಟೇಷನ್ ಬರಲ್ಲ, ಡಾರ್ಕ್ ಸ್ಪಾಟ್ಸ್ ಏನಿದೆ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ. ಸ್ಕಿನ್ ಕೇರ್ ಮೇಯ್ನ್ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ನಾನು ಡಾಟ್ ಆ್ಯಂಡ್ ಕೀ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ, ಸ್ಕಿನ್ನು ತುಂಬ ಗ್ಲೋನೆಸ್ ಆಗಿ ಕಾಣಿಸುತ್ತೆ, ಸಾಫ್ಟ್ ಆಗುತ್ತೆ ಸ್ಕಿನ್ನು, ಒಳ್ಳೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ. ಸ್ವಲ್ಪ ಯೆಲ್ಲೋ ಕಲರ್ ಇದೆ ನೋಡಿ, ಮಾಯ್ಶ್ಚರೈಸರ್ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ವಿಟಮಿನ್ ಸಿ ಮತ್ತು ಇ ಕೂಡ ಇದರಲ್ಲಿ ಆ್ಯಡ್ ಆಗಿದೆ. ಮತ್ತು ಸೂಪರ್ ಬ್ರೈಟ್ ಮಾಯ್ಶ್ಚರೈಸರು, ತುಂಬ ಬ್ರೈಟಾಗಿ ಸ್ಕಿನ್ನು ಗ್ಲೋ ಬರ್ತಾ ಹೋಗುತ್ತೆ. ಡ್ರೈ ಸ್ಕಿನ್ ಇರೋರಿಗೂ ತುಂಬ ಚೆನ್ನಾಗಿದು ಯೂಸ್ ಆಗುತ್ತೆ. ಕಾಂಬಿನೇಷನ್ ಸ್ಕಿನ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಕೂಡ ಯೂಸ್ ಮಾಡ್ತೀನಿ. ಸೊ ಮತ್ತೆ ನಾನಿವಾಗ ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ, ಕಲರ್ ಎಸೆನ್ಸ್ ಪ್ರೈಮರ್ ತುಂಬ ಚೆನ್ನಾಗಿದೆ. ಪ್ರೋ ಮೇಕಪ್ ಬೇಸು, ಸ್ಮೂತ್ ಆ್ಯಂಡ್ ಬ್ಲರ್, ಲಾಂಗ್ ಲಾಸ್ಟಿಂಗ್, ಆಯಿಲ್ ಕಂಟ್ರೋಲ್, ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ಸೊ ಇಷ್ಟು ಕಂಟೆಂಟ್ ಇದರಲ್ಲಿ ಯೂಸ್ ಆಗುತ್ತೆ. ಕಲರ್ ಎಸೆನ್ಸ್ ತುಂಬ ಚೆನ್ನಾಗಿದೆ, ತುಂಬ ಹಳೆ ಬ್ರ್ಯಾಂಡ್ ಕೂಡ ಇದು. ಓಪನ್ ಕೂಡ ಆಗಿಲ್ಲ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಜೆಲ್ ಬೇಸಲ್ಲಿದೆ, ಕಾಣ್ತಾ ಇದೆಯಾ? ಓಪನ್ ಪೋರ್ಸ್ ಕೂಡ ಕವರ್ ಮಾಡುತ್ತೆ. ನಾವು ಏನು ಮೇಕಪ್ ಮಾಡ್ಕೊತೀವಿ ಅದನ್ನು ಹೈಲೈಟ್ ಮಾಡುತ್ತೆ. ನೋಡಿ ಮ್ಯಾಟ್ ಆಯಿತು. ನಾನು ಇಷ್ಟೊತ್ತು ಮಾಯ್ಶ್ಚರೈಸರ್ ಎಲ್ಲ ಮಾಡಿ ಸ್ವಲ್ಪ ಗ್ಲಾಸಿ ಕಾಣ್ತಾ ಇತ್ತಲ್ಲ, ಸೊ ಗ್ಲಾಸಿನ ಸ್ವಲ್ಪ ಕಡಿಮೆ ಮಾಡುತ್ತೆ, ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ. ಕಾಣಿಸ್ತಾ ಇದೆಯಾ? ಸೊ ನೋಡಿ ಕ್ವಿಂಚ್ ಕಾಣಿಸ್ತಾ ಇದೆಯಾ? ಸೊ ಕ್ವಿಂಚ್ ಇದು ಟಿಂಟೆಡ್ ಮಾಯ್ಶ್ಚರೈಸರ್, ಇದು ಸಾರಿ ವೈಟ್, ಇದು ಕ್ವಿಂಚು ಟಿಂಟೆಡ್ ಸನ್ಸ್ಕ್ರೀನ್ ಲೋಷನು. ಸೊ ಇದು ಲೈಟಾಗಿ ನಮಗೆ ಮೇಕಪ್ ಲುಕ್ ಕೂಡ ಕೊಡುತ್ತೆ. ಬರೀ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ಅಷ್ಟು ರಿಸಲ್ಟ್ಸ್ ಚೆನ್ನಾಗಿಲ್ಲ ಅಂತ ಅನ್ನೋರು ಟಿಂಟೆಡ್ ಕೂಡ ಯೂಸ್ ಮಾಡ್ಬೋದು. ನೋಡಿ ಸ್ವಲ್ಪ ಫೌಂಡೇಶನ್ ಲುಕ್ಕಲ್ಲಿರುತ್ತೆ. ಮತ್ತು SPF 50 ಆ್ಯಡ್ ಆಗಿದೆ ಇದರಲ್ಲಿ. ನಾವು ಎರಡೆರಡು ಕ್ರೀಮ್ ಅಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಜಸ್ಟ್ ಸನ್ಸ್ಕ್ರೀನ್ ಒಂದನ್ನೇ ಹಾಕ್ಕೊಂಡು ಇದ್ರ ಮೇಲೆ ಪೌಡರ್ ಕೂಡ ಹಾಕೋಬೋದು. ಡೈಲಿ ಆಫೀಸ್ ವರ್ಕ್, ಟೀಚರ್ಸ್ ಮತ್ತು ಏನು ಆಫೀಸ್ ವರ್ಕ್ ಮಾಡ್ತಾರೆ ಅಂಥವರೆಲ್ಲ ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ಬೆನಿಫಿಟ್ ಕೂಡ ಇದೆ ಇದರಲ್ಲಿ. ಸೊ ನಾನು ಕೂಡ ಡೈಲಿ ಇದನ್ನೇ ಸ್ಟುಡಿಯೋಗೆ ಯೂಸ್ ಮಾಡೋದು, ಕ್ವಿಂಚಿಂದೇ. ಸೊ ನಾನು ಇವಾಗ ಟಿಂಟೆಡ್ ಕ್ವಿಂಚು ಸನ್ಸ್ಕ್ರೀನ್ ಲೋಷನ್ ಹಾಕಿದ್ದೀನಿ. ಲೈಟಾಗಿ ಮೇಕಪ್ ಮಾಡಿರೋ ಥರನೇ ಫೀಲ್ ಇದೆ ನೋಡಿ, ಬಟ್ ಯಾವುದೇ ರೀತಿ ಮಾರ್ಕ್ಸ್ ಏನು ಕವರ್ ಆಗೋಲ್ಲ, ನಾರ್ಮಲ್ ಲುಕ್ ಇರುತ್ತೆ. ಸೊ ಇದನ್ನು ಹಾಕ್ಕೊಂಡು ಇದ್ರ ಮೇಲೆ ನಾವು ಪೌಡರ್ ಹಾಕಿದ್ರೆ ನ್ಯಾಚುರಲ್ ಲುಕ್ ಬರುತ್ತೆ. ಸ್ವಲ್ಪ ನಾನು ಸ್ಟುಡಿಯೋದಲ್ಲಿ ಇರ್ತೀನಿ, ಸೊ ಕಸ್ಟಮರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ನಾವು ಸ್ವಲ್ಪ ಅವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು, ಅಟ್ರಾಕ್ಟಿವ್ ಆಗಿ. ನಾವೇನಾದರೂ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಾವು ಕೂಡ ಅದೇ ಥರ ರೆಡಿ ಆಗಿರಬೇಕು. ಸೊ ಅದಕ್ಕೆ ನಾನು ಸ್ವಲ್ಪ ನಾನಿವಾಗ ಫೌಂಡೇಶನ್ ಹಾಕೋತೀನಿ. ನೋಡಿ ಕಲರ್ ಎಸೆನ್ಸ್ದು ಫೌಂಡೇಶನ್ ಹಾಕೋತಾ ಇದ್ದೀನಿ. ನಾನು ಸ್ವಲ್ಪ ಯೂಸ್ ಮಾಡ್ತೀನಿ, ತುಂಬ ಜಾಸ್ತಿ ಹಾಕೊಳ್ಳಲ್ಲ. ಇಷ್ಟೇ. ಸೊ ದಿನ ಜಾಸ್ತಿ ಯೂಸ್ ಮಾಡೋದು, ಫಂಕ್ಷನ್ ಇದ್ದಾಗ ತುಂಬ ಹಾಕೋಬೋದು, ಸ್ವಲ್ಪ ಜಾಸ್ತಿ ಹಾಕೋಬೋದು. ಸೊ ಸ್ಟುಡಿಯೋದಲ್ಲಿ ಡೈಲಿಗೆ ಇಷ್ಟೇ ಸಾಕು ಅಂತ ಅನ್ಕೋತೀನಿ. ಇದೇ ನಮಗೆ ತುಂಬ ಚೆನ್ನಾಗಿ ಕವರೇಜ್ ಕೊಡುತ್ತೆ.
ನೋಡಿ ಎಲ್ಲ ಕಡೆಗೂ ಅದೇ ಆಯಿತು. ಅಷ್ಟೇ, ನಾನು ಜಸ್ಟ್ ಫಿಂಗರ್ ಯೂಸ್ ಮಾಡಿನೇ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಸೊ ಫಂಕ್ಷನ್ಸ್ ಎಲ್ಲ ಇದೆ ಅಂದಾಗ ಸ್ವಲ್ಪ ಮೇಕಪ್ ಜಾಸ್ತಿ ಮಾಡ್ಕೋತೀವಿ. ಸೊ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡೋದು ಅವಶ್ಯಕತೆ ಇರುತ್ತೆ, ಯಾಕೆಂದರೆ ಕನ್ಸಿಲರ್ ಎಲ್ಲ ಹಾಕೋತೀವಲ್ಲ, ಹಂಗಾಗಿ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಬೇಕು. ನನಗಿವಾಗ ಬ್ಯೂಟಿ ಬ್ಲೆಂಡರಿನ ಅವಶ್ಯಕತೆ ಇಲ್ಲ, ಇದರಲ್ಲೇ ನಾನು ಫಿಂಗರಲ್ಲೇ ನೀಟಾಗಿ ಬ್ಲೆಂಡ್ ಮಾಡಿ ತೋರಿಸ್ತೀನಿ. ನೋಡಿ ನೀಟಾಗಿ ಬ್ಲೆಂಡ್ ಮಾಡಿದೆ. ಸೊ ಫುಲ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನಿವಾಗ ಇದ್ರ ಮೇಲೆ ಪೌಡರ್ ಹಾಕ್ತೀನಿ, ಲೂಸ್ ಪೌಡರ್ ಯೂಸ್ ಮಾಡ್ತೀನಿ. ನೋಡಿ ಗೊತ್ತಾಗ್ತಾ ಇದೆಯಾ? ಸೊ ನಾನಿವಾಗ ಮತ್ತೆ ಕಲರ್ ಎಸೆನ್ಸ್ಗೆ ಲೂಸ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಫೈನಲ್ ಲುಕ್ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗುತ್ತೆ ಇದರಲ್ಲಿ. ನೋಡಿ ನನ್ನ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಹಾಕೋತಾ ಇದ್ದೀನಿ. ನೋಡಿ ಪರ್ಫೆಕ್ಟಾಗಿದೆ ನನ್ನ ಸ್ಕಿನ್ ಟೋನ್ಗೆ. ನೋಡಿ ಈ ಥರ ನೆಟೆಡ್ ಇರುತ್ತೆ, ನಮ್ಗೆ ಎಷ್ಟು ಬೇಕು ಅಷ್ಟೇ ಬರುತ್ತೆ. ಜಾಸ್ತಿನೂ ಕೂಡ ಬಂದು ಎಕ್ಸೈಸ್ ಪೌಡರ್ಸ್ ಬಂದು ವೇಸ್ಟ್ ಕೂಡ ಆಗಲ್ಲ. ನಮ್ಮ ಸ್ಕಿನ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಪೌಡರ್ ಬರುತ್ತೆ. ನೋಡಿ ಫ್ಲೋಲೆಸ್ ಲುಕ್ ಇದೆ. ಹೆವಿ ಅಂತ ಏನಾದರೂ ಕಾಣಿಸ್ತಾ ಇದೆಯಾ? ಸೊ ನಾವು ಇಷ್ಟೆಲ್ಲ ರೆಡಿ ಆದಮೇಲೆ ಇಷ್ಟೊತ್ತು ನಾವು ಸ್ಕಿನ್ ಕೇರ್ ಮಾಡ್ಕೊಂಡ್ವಿ, ಫೌಂಡೇಶನ್ ಎಲ್ಲ ಹಾಕ್ಕೊಂಡ್ವಿ. ಆದರೆ ನಾವು ಇವಾಗ ಮಾಡ್ಕೊತೀವಲ್ಲ, ಆ್ಯಕ್ಚುಲಿ ಅದರಿಂದಲೇ ಲುಕ್ ಚೆನ್ನಾಗಿ ಬರೋದು. ಏನು ಮಾಡ್ತೀವಿ ಇವಾಗ? ಲಿಪ್ಸ್ಟಿಕ್ಸ್, ಕಾಜಲ್, ಲೈನರ್, ಬ್ರೋ ಫಿಲ್ಲರ್, ಇದರಿಂದ ನಮ್ಮದು ಫುಲ್ ಫಿನಿಶಿಂಗ್ ಸಿಗುತ್ತೆ. ಸೊ ಅದನ್ನು ನಾನು ಕಲರ್ ಎಸೆನ್ಸ್ ಯೂಸ್ ಮಾಡ್ತೀನಿ, ಯಾಕೆಂದರೆ ಅದು ಕಲರ್ ಎಸೆನ್ಸ್ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ನೋಡಿ ಲೈಟಾಗಿ ಬ್ಲಷ್ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಕಲರ್ ಎಸೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ 1 ಟ್ಯಾಪ್, ಜಾಸ್ತಿ ಹಾಕೋಬಾರ್ದು. ನೋಡಿ ಜಸ್ಟ್ ಇಷ್ಟೇ ಕಾಣಿಸ್ತಾ ಇದೆಯಲ್ಲ, ಸೇಮ್. ಸ್ವಲ್ಪ ಜಾಸ್ತಿ ಆದ್ರೂ ಜಾಸ್ತಿ ಆಗಿಬಿಡುತ್ತೆ. ಕಡಿಮೆ ಆದರೆ ನಾವು ಮತ್ತೆ ಅಪ್ಲೈ ಮಾಡಿಕೊಂಡು ಜಾಸ್ತಿ ಮಾಡ್ಕೋಬೋದು. ಬಟ್ ಒಂದೇ ಸಲ ಜಾಸ್ತಿ ಆದರೆ ರಿಮೂವ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದು ಬೇಸಿಕಲಿ ಎಲ್ಲರೂ ತಿಳ್ಕೊಳ್ಳಿ, ಯಾವುದೇ ಪ್ರಾಡಕ್ಟ್ ಆದರೂ ಕೂಡ ಲೈಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಬೇಕು ಅನ್ಸುತ್ತೆ. ಸೊ ಫೈನಲಾಗಿ ಫುಲ್ ಮೇಕಪ್ ಮುಗೀತು ನಂದು. ಸೊ ಎಲ್ಲ ಆದಮೇಲೆ ಮತ್ತೆ ಕಲರ್ ಎಸೆನ್ಸ್ ಅವ್ರದ್ದು ಮೇಕಪ್ ಫಿಕ್ಸರು. ಸೊ 50 SPF ಕೂಡ ಇದರಲ್ಲಿ ಆ್ಯಡ್ ಆಗಿದೆ. ನೀವು ಬಿಸಿಲಿಗೆಲ್ಲ ಹೋದ್ರೂ ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ. ನೋಡಿ ಇಷ್ಟನ್ನ ಹಾಕ್ಕೊಳ್ಳಿ, 1-2 ಮಿನಿಟ್ಸ್ ಡ್ರೈ ಆಗುತ್ತೆ. ನೋಡಿ ಮೇಕಪ್ ಫಿಕ್ಸರ್ ನೀಟಾಗಿ ಡ್ರೈ ಆಯಿತು. ಸೊ ಇಷ್ಟೇ, ಮೇಕಪ್ ಕೂಡ ಏನೂ ಆಗಲ್ಲ. ನೀವು ಬರೋ ತನಕನೂ ಹೀಗೆ ಇರುತ್ತೆ. ಫಂಕ್ಷನ್ಸ್ಗೆಲ್ಲ ಹೋಗಿ ಸ್ವೆಟ್ ಆದರೂ ಕೂಡ ಹೋಗಲ್ಲ. ನೀವು ಸ್ವೆಟ್ ಪ್ರೂಫ್ ಕೂಡ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಮೇಕಪ್ಪು ಏನೂ ಆಗೋದಿಲ್ಲ. ಓಕೆ ನೋಡಿ ಫೈನಲಾಗಿ ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ಲುಕಿಂಗ್ ನೋಡಿ, ವಾವ್ ಥರ ಇದೆ. ನ್ಯಾಚುರಲಾಗಿ ಕೂಡ ಕಾಣಿಸ್ತಾ ಇದೆ. ಲಿಪ್ಸ್ಟಿಕ್, ಕಾಜಲ್, ಲೈನರ್, ಸೊ ಎಲ್ಲ ಎಷ್ಟು ಬೇಕೋ ಅಷ್ಟೇ ಲಿಮಿಟಾಗಿ ಯೂಸ್ ಮಾಡಿದ್ದೀನಿ. ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ನೀವು ಇಷ್ಟು ರೆಡಿ ಆದರೆ ಫಂಕ್ಷನ್ಸ್ಗೆಲ್ಲ ಸೂಪರಾಗಿ ಕಾಣಿಸುತ್ತೆ. ನಾನು ಇವತ್ತು ಯೂಸ್ ಮಾಡಿರೋ ಪ್ರಾಡಕ್ಟ್ ಎಲ್ಲ ನಿಮಗೆ ಶೋ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಯಾವ್ದು ಲೈಕ್ ಆಗುತ್ತೆ ಅದನ್ನು ಬಂದು ಬೈ ಮಾಡ್ಬೋದು. ಸೊ ಅಡ್ರೆಸ್ ಬಂದು ಕನಸು ಮೇಕಪ್ ಸ್ಟುಡಿಯೋ, ಸನ್ಮಾನ್ ಹೋಟೆಲ್ ನಿಯರ್ ಇದೆ. ನಿಮಗೆ ಓಲ್ಡ್ ಬಸ್ ಸ್ಟ್ಯಾಂಡ್ಗೆ ತುಂಬ ಹತ್ತಿರ ಕೂಡ ಆಗುತ್ತೆ. ಅದು ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ನಿಮಗೆ ಶೋ ಮಾಡ್ತೀನಿ, ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನೀವು. ಓಕೆ, ಥ್ಯಾಂಕ್ ಯು, ಬಾಯ್, ಲವ್ ಯು.